ನನಗೆ ಎಲ್ಲಿ ಮೋಸ ಆಯ್ತು, ದಯವಿಟ್ಟು ನೀವು ಮೋಸ ಆಗ್ಬೇಡಿ. ಅದಾಗ್ಲಿ, ಆ ನದಿ ಇದಾಗ್ಲಿ, ಎಲ್ಲಿ ಹಾ ಹಾ ದರ್ಶನ ಮಾಡ್ಬೇಕಾಗ್ಲಿ, ನಾವ್ ಹ್ಮ್ ಎಷ್ಟೊತ್ತಿಗೆ ರೀಚ್ ಆಗ್ರಿ, ನಾವು ಹಾ ಯಾವ ಲಾಡ್ಜ್ ಅಲ್ಲಿ ಇಳಿಸಿದ್ರು, ಆ ಲಾಡ್ಜ್ ಅಲ್ಲಿ ಬಿಸಿ ನೀರಿಗೆ ನಮಗೂ ಏನು ಮೋಸ ಆಯ್ತು ಎಲ್ಲ ಹಾ ಪ್ರತಿಯೊಂದು ನೀವು ಮೆನ್ಷನ್ ಮಾಡ್ತೀರಿ. ನಿಮ್ ವಿಡಿಯೋ ಹೌದು ನೋಡಿದ್ರೆ ಏನಾಗತ್ತೆ ಅಂದ್ರೆ, ಆ ಜಾಗ ಬಗ್ಗೆ ಗೊತ್ತಿಲ್ದಿರಾ ನಮ್ಗೆ ಎಲ್ಲಿ ಮೋಸ ಆಗತ್ತೆ ಅನ್ನೋದು ಕೂಡ ಸ್ಪಷ್ಟತೆ ಕೊಟ್ಟಿರ್ತೀರಿ. ಯಾರೋ ಅದೇ ಅದೇ ಒಬ್ರು ವಿಡಿಯೋ ನೋಡಿದ್ರು ಕೂಡ ಆಮೇಲೆ ಒಂಥರ ಖುಷಿ ಆಗತ್ತೆ. ಆ ಜಾಗನೇ ಹೌದು ನೋಡಿರೋದಲ್ಲಪ್ಪ, ಇವ್ರು ಹೇಳಿರೋ ವಿಚಾರ ಬಹಳ ಅದ್ಭುತವಾಗೈತೆ, ಸ್ಪಷ್ಟವಾಗೈತೆ ಅಂತ ಹೇಳ್ಬಿಟ್ಟು. ನಾನು ರಾಘವೇಂದ್ರ ಸ್ವಾಮಿದು ಮಂತ್ರಾಲಯ ಹ್ಮ್ ವಿಡಿಯೋ ನೋಡಿ ಬಹಳ ಅಂದ್ರೆ ಬಹಳ ನಿಜವಾಗ್ಲೂ ಖುಷಿ ಆಯ್ತು. ಅದೇ ಯಾರು ಅದೇ ಹೇಳಲ್ಲ, ಏನೋ ನಾನು ಹೋಗಿದ್ದೆ ಇದು ಮಾಡಿದೆ ಅಂತ ಮಾತ್ರ ಹೇಳ್ತಾರಷ್ಟೇ. ಬಟ್ ನೀವು ಇಂಥ ಕಡೆ ನನಗ್ ಮೋಸ ಆಗೈತೆ, ನೀವು ದಯವಿಟ್ಟು ಮೋಸ ಹೋಗ್ಬೇಡಿ, ನೋಡ್ಕೊಳ್ಳಿ, ಈ ರೀತಿ ಮಾಡ್ತಾರೆ ಅಂತ ಅದು ಕೂಡ ಒಳ್ಳೆ ಉತ್ತಮವಾದ ಮಾಹಿತಿ ನೀವು ಕೊಡ್ತೀರಿ. ಅದಕ್ಕಾಗಿ ಧನ್ಯವಾದಗಳು ಹೇಳ್ಬೇಕು. ನೀವು ಒಳ್ಳೆ ಒಳ್ಳೆ ವಿಡಿಯೋಗಳು ಕೊಡೋದಕ್ಕೆ. ಮೆಸೇಜ್ ಓದಿ ಒಂದ್ ಸೆಕೆಂಡ್ ಬರ್ತೀನಿ. ಓಕೆ ಓಕೆ ಸರ್, ಓಕೆ ಓಕೆ. ಒಂದು ನಿಮಿಷ, ನನ್ನ ಮೆಸೇಜ್ ಓದ್ತೀನಿ. ನಮ್ಮ ಪ್ರದೀಪ್, ಹ್ಞೂ ಮೇಡಮ್ ಬರ್ತೀನಿ ಅಂತ ಹೇಳ್ತಾರೆ. ಪ್ರದೀಪ್ ಒಂದ್ ನಿಮಿಷ, ಸರ್ ಇದ್ದಾರೆ ಜಾಯಿನ್, ಅದು ಅವ್ರು ಬಂದಿದ್ದಕ್ಕೆ ನೀನು ಜಾಯಿನ್ ಬಟನ್ ತಗೋತಾ ಇಲ್ಲ. ಒಂದ್ ನಿಮಿಷ ಜಾಯಿನ್ ಆಗೋಂತೆ, ಓಕೆನಾ? ಮನ್ಯಾಗ ಜೋಳ ಇಲ್ಲಂದ್ರ ಒಂದ್ ಪಡಿ ಜೋಳ ಕೊಡು ಅಂದ್ರ ಹಳ್ಳಿ ಒಳಗ ಕೊಡ್ತಾರ. ಪ್ಯಾಟಿ ಕೇಳಿ ನೋಡ್ರಿ, ನಿಮ್ಗ ಗೊತ್ತೈತಿ. ಹೌದು ಹೌದು ಲಿಂಗಣ್ಣ, ಇದು ಒಂದು ಉತ್ತಮವಾದ ಮಾಹಿತಿ ಲಿಂಗಣ್ಣ, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ತುಂಬಾ ಖುಷಿ ಆಯ್ತು ನಂಗೆ. ನಿಮ್ಗೆ ಬರ್ತಿಲ್ಲ ಮೇಡಮ್? ಹೌದು ಪ್ರದೀಪ್, ಬರುತ್ತೆ, ಒಂದ್ ಸ್ವಲ್ಪ ಹೊತ್ತು. ಜಾಯಿನ್ ಇದಾರೆ ಇಲ್ಲಿ. ಹೋಗ್ ಬರ್ತೀನಿ ಬೇವಾ ಅಂತ ಹೇಳ್ತಿದ್ದಾರೆ. ಓಕೆ ಓಕೆ ಲಿಂಗಣ್ಣ, ಇಷ್ಟೊತ್ತು ಅದನ್ನ ಹಳ್ಳಿ ಟಾಪಿಕ್ ಇಟ್ಟಿದ್ದಕ್ಕೇನು ಇಷ್ಟೊತ್ತು ಇದ್ದು ಸಪೋರ್ಟ್ ಮಾಡಿದ್ರಿ, ತುಂಬಾ ಧನ್ಯವಾದಗಳು ನಿಮ್ಗೆ. ಹೋಗ್ ಬರ್ತೀನಿ ಮೇಡಮ್ ಅಂತ ಬರ್ತೀನ್ವಿ ಅಂದ್ರು. ಹಾಗೆ ಮೇಡಮ್ ಜಾಯ್ನ್ ಆಗ್ತಿಲ್ಲ. ಪ್ರದೀಪ್, ನಾನು ಹೇಳೋದ್ ಕೇಳ್ತಿದ್ದೇನಾ? ಒಂದ್ ಸ್ವಲ್ಪ ಹೊತ್ತು ಇರು, ಜಾಯ್ನ್ ಆಗುವಂತೆ, ಓಕೆ? ಸರ್ ಇದ್ದಾರೆ ಇಲ್ಲಿ, ಅದಕ್ಕೆ. ಓಕೆ ಮೇಡಮ್ ಬಾಯ್ ಅಂತ ಹೇಳ್ತಿದ್ರೆ. ಹಾಯ್ ಮಮತಾ ಅಂತ ಹೇಳಿ ಹನುಮಂತಾಚ್ ಅವರು. ನಮಸ್ತೆ ಹನುಮಂತ ಬ್ರದರ್, ಹೇಗಿದ್ದೀರಿ? ನೇರ ಪ್ರಸಾರಕ್ಕೆ ಅಯ್ಯಯ್ಯೋ ಸಾರಿ ದೊಡ್ಡಪ್ಪ, ನೀವು ಸಾರಿ ಸಾರಿ ದೊಡ್ಡಪ್ಪ, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದು? ನೇರ ಪ್ರಸಾರಕ್ಕೆ, ನಮ್ಮ ನೇರ ಪ್ರಸಾರಕ್ಕೆ ಸ್ವಾಗತ. ಹೇಳಿ, ನಿಮ್ ಮಗಳ ನೇರ ಪ್ರಸಾರ ಹೇಗಿದೆ? ಇಲ್ಲಿ ನಮ್ಮ ಬಗ್ಗೆ ನಮ್ ಜಯಂತ್ ಸರ್ ಮಾತಾಡ್ತಾ ಇದ್ದಾರೆ. ಇವರು ಬೆಂಗಳೂರವರು. ನಮ್ಮ ವಿಡಿಯೋ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ದೊಡ್ಡಪ್ಪ, ಕೇಳಿ. ಮ್ಯಾಮ್, ಸತ್ತೋದ್ರೆ ಎಂತದು ತಿರ್ಗಾ ಹುಟ್ಟತೀವ? ಪ್ಲೀಸ್ ಹೇಳಿ. ಅದು ಅವರವರ ಒಂದು ಮೇಡಮ್, ಹುಟ್ತೀವಿ, ನಿಮ್ ಬಟ್ ದೊಡ್ಡಪ್ಪ ಅವ್ರ ಜನ್ಮ ಹೆಸರೇನಾ? 7 ಜನ್ಮ ಅನ್ನೋದಿತ್ತು. ಅದು ನಿಮ್ ಜನ್ಮ ಇನ್ನೂ ಇತ್ತು ಅಂದ್ರೆ ಹುಟ್ಬೋದು. ಕೊನೆ ಜನ್ಮ ಅಂದ್ರೆ ಹೇಳಿಕ್ ಆಗೋದಿಲ್ಲ. ದೊಡ್ಡಪ್ಪ ಮೇಡಮ್, ನಿಮ್ ಹೇಗಿದ್ದೀರಾ? ದೊಡ್ಡಪ್ಪ ತಿಂಡಿ ಅವ್ರ ಆಯ್ತಾ? ಹೆಸರೇನಾ? ಹೇಳಿ ಹೇಳಿ. ನಿಮ್ ದೊಡ್ಡಪ್ಪ ಅವ್ರ ಹೆಸರೇನಾ? ಹನುಮಂತಾಚಾರ್ ಅಂತ ಇದೆ ನೋಡಿ. ಹಲೋ ಸಾರ್, ನಿಮ್ಮ ಮಗಳು ಬಹಳ ಅದ್ಭುತವಾಗಿ ಲೈವ್ ನಡೆಸ್ತಾರೆ ಅನ್ನೋದಕ್ಕೂ ಮೈನು ಏನಪ್ಪಾ ಅಂದ್ರೆ, ಒಳ್ಳೆ ಮಾತು ಆಡ್ತಾರೆ, ಪ್ರತಿಯೊಬ್ಬರನ್ನು ವಿಶ್ವಾಸದಿಂದ ನೋಡ್ತಾರೆ, ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನೋಡ್ತಾರೆ. ತುಂಬಾ ಜನ ಅವ್ರ ಲೈವ್ಗಾಗಿ ಕಾಯ್ತಾರೆ. ಬೇರೆ ಲೈವ್ ಹೋದಾಗ ಕೂಡ ಅವ್ರೇನೋ ಲೈವ್ ಮಾಡಿಲ್ಲ ಅಂದ್ರೆ, ಯಾಕೆ ಮೇಡಮ್ ಲೈವ್ ಮಾಡ್ತಾ ಇಲ್ಲ ಹೇಳ್ತಾರೆ. ಒಳಗೊಂದು ಹೊರಗೊಂದು ಇಲ್ವೇ ಇಲ್ಲ ಸರ್ ನಿಮ್ಮ ಮಗಳ ಭಾವನೆಯಲ್ಲಿ. ಏನಿದೆ ಡೈರೆಕ್ಟ್, ಅದು ಒಳ್ಳೆ ವಿಚಾರ ಆಗ್ಬೋದು, ಕೆಟ್ಟ ವಿಚಾರ ಆಗ್ಬೋದು, ಏನೇ ಇಲ್ಲಿ ಡೈರೆಕ್ಟ್ ಆಗಿ ಮಾತಾಡೋಷ್ಟು ಕೆಪಾಸಿಟಿ ಐತೆ ಅವ್ರಿಗೆ. ಒಟ್ನಲ್ಲಿ ನಿಮ್ ಮಗಳು ಪರಿಚಯ ಆಗಿದ್ ನಮಗೂ ಒಂಥರ ಖುಷಿ ಆಯ್ತು ಅಂತ ಅನ್ಸತ್ತೆ. ನಾವು ಒಬ್ಬ ಒಳ್ಳೆ ಉತ್ತಮ ವ್ಯಕ್ತಿಯೊಂದಿಗೆ ಬೆರೆತಿದ್ದೇವೆ, ಮಾತಾಡ್ತೀವಿ ಅಂತ ಅನ್ಸತ್ತೆ ಸರ್. ನಿಮ್ ಧನ್ಯವಾದಗಳು. ದೊಡ್ಡಪ್ಪ ಅವ್ರಿಗೆ ಅಭಿವಂದನೆಗಳು ಮೇಡಮ್. ಧನ್ಯವಾದಗಳು ಜಯಂತ್ ಸರ್, ತುಂಬಾ ಮಾತುಗಳನ್ನ ಹೇಳಿದ್ರಿ, ಖುಷಿ ಆಯ್ತು ನಮಗೂ ಸಹ. ಏನೋ ನಮಗ್ ತಿಳಿದಿದ್ದನ್ನ ನಾವು 4 ಜನಕ್ಕೆ ಹಂಚೋಣ ಅನ್ನೋದಷ್ಟೇ. ಯಾಕಂದ್ರೆ ಇವಾಗ ನಾವ್ ಒಂದ್ ಪ್ಲೇಸ್ಗೆ ಹೋಗಿರ್ತೀವಿ, ಯಾರಿಗೂ ಅಲ್ಲಿ ಮಾಹಿತಿ ಗೊತ್ತಿರಲ್ಲ. ಹೌದು ಏನ್ ಮಾಡ್ತಾರೆ ಅಂದ್ರೆ, ಹೌದು ಯಾಕೆ ಅದ್ರ ಬಗ್ಗೆ ಜಸ್ಟ್ ನಾವು ತೋರ್ಸೋದ್ರಿಂದ ಏನಿರಲ್ಲ. ಎಲ್ಲಿ ಮೋಸ ಹೋದ್ವಿ, ಎಲ್ಲಿ ಏನಾದ್ರೆ ಏನಾಗುತ್ತೆ ಹೋದ್ರೆ ಅದನ್ನ ತಿಳಿಸ್ಕೊಟ್ರೆ, ಇನ್ನು ಅವರು ನೆಕ್ಸ್ಟ್ ಟೈಮ್ ಆ ಪ್ಲೇಸಿಗೆ ಹೋದಾಗ, ಇಲ್ಲ ನನ್ ಪರಿಚಯ ಇರೋರು ಬಂದಿದ್ರು, ಈ ರೀತಿ ಈ ಪ್ಲೇಸಲ್ಲಿ ಆಗಿದೆ, ಈ ತರ ಹೋದ್ರೆ ಸರಿ ಹೋಗ್ಬೋದು ಅನ್ನೋದನ್ನ ತಿಳ್ಕೊತಾರೆ ಎಲ್ರು. ಹೌದು. ಹೌದು ಅಲ್ವಾ ಸರ್? ಹ್ಮ್, ಹೌದು ಮೇಡಮ್. ಇಲ್ಲ, ಇವಾಗ ನೀವು ಪರಿಚಯ ಆದ್ಮೇಲೆ ನೀವು ಒಂದು ಉತ್ತಮವಾದ ವ್ಯಕ್ತಿ ಅಂತ ಅಲ್ಲ. ನಮ್ಗೆ ಎಷ್ಟೇ ಇವಾಗ ಕೆಲ್ಸದ ಬ್ಯುಸಿಯಲ್ಲಿ ಇದ್ರು ಕೂಡ, ನಾವು ಟ್ರಾವೆಲ್ ಅಲ್ಲಿ ಇದ್ರು ಕೂಡ, ಹೌದು ಒಂದ್ 5 ನಿಮಿಷ ನೀವೇನಾದ್ರು ಲೈವ್ ಮಾಡಿದೀರಿ ಅಂತ ಇರಪ್ಪ, ಒಂದು ಲೈಕ್ ಮಾಡ್ಬಿಟ್ಟು ಒಂದು ಮೆಸೇಜ್ ಆಗ ಮಾಡ್ಬಿಟ್ಟು ಹೋಗೋಣ ಅನ್ನೋದು ನಮ್ಗೆ ಇರತ್ತೆ. ನಿಮ್ದೊಂದು ವಿಡಿಯೋ ಬಂದ್ರೆ, ಏನೋ ವಿಡಿಯೋ ಹಾಕಿದಾರಪ್ಪ, ಅದ್ರಲ್ಲಿ ಏನೋ ಒಂದು ಮಾಹಿತಿ ಇದೆ,
ಒಂದ್ 5 ನಿಮಿಷ ಫ್ರೀ ಇದ್ದಾಗ ನೋಡೋಣ ಅಂತ